ಒಂದು ಶಿವಾಜಿ ಜಯಂತಿ ಕಾರ್ಯಕ್ರಮದ ನಿಮಿತ್ತ ನಮ್ಮ ಶಾಲೆಯಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಒಂದು ನಾಟಕ ಕಾರ್ಯಕ್ರಮ. ಈ ಒಂದು ನಾಟಕ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನನ್ನ ಶಾಲೆಯ ಎಲ್ಲ ಗುರುವೃಂದವೇ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿನಿಯರೇ, ಈ ಸಂದರ್ಭದಲ್ಲಿ 6ನೇ ತರಗತಿ ಮಕ್ಕಳು ಶಿವಾಜಿ ಕುರಿತು ನಾಟಕವನ್ನು ಮಾಡುತ್ತಾರೆ. ಮೊದಲನೇದಾಗಿ ಶಿವಾಜಿ ಬಾಲ್ಯ ಸಹನಾಳಿಂದ. ಶಿವಾಜಿಯು ಪುಣೆ ಬಳಿರುವ ಶಿವನೇರಿ ದುರ್ಗದಲ್ಲಿ ಜನಿಸಿದನು. ಇವನ ತಂದೆ ಶಹಾಜಿ ಭೋಸ್ಲೆ, ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ರೂಪಿಸಿದಳು. ಶಿವಾಜಿಯ ಗುರುಗಳು ತಾನಾಜಿ ಮಾರೇಸೂರಿ, ದಾದಾಜಿ ಕೊಂಡದೇವ ಶಸ್ತ್ರವನ್ನು ಕಲಿಸಿದರು. ಶಿವಾಜಿಯು ಪುಣೆದ ಬಳಿ ಇರುವ ಶಿವನೇರಿ ದುರ್ಗದಲ್ಲಿ ಜನಿಸಿದರು. ಇವರ ತಂದೆ ಶಾಜಿ ಭೋಸ್ಲೆ ವಿಜಯಪುರದ ಸುಲ್ತಾನನ ಬಳಿ ಉನ್ನತ ಹುದ್ದೆಯಲ್ಲಿದ್ದರು. ಶಿವಾಜಿಯ ತಾಯಿ ಜೀಜಾಬಾಯಿ ಶಿವಾಜಿಯ ಭವಿಷ್ಯವನ್ನು ರೂಪಿಸುತ್ತಿದ್ದಳು. ರಾಮಾಯಣ, ಮಹಾಭಾರತ ಮತ್ತು ವೀರಾದಿವೀರ ಕಥೆಗಳಲ್ಲಿ ಧರ್ಮ ರಕ್ಷಣೆ ಹಾಗೂ ದೇಶಾಭಿಮಾನ ಪ್ರಚೋದಿಸಿದಳು. ಗುರುಗಳು ದಾದಾಜಿ ಕೊಂಡದೇವ ಮತ್ತು ತಾನಾಜಿ ಮಾಲಸುರೆ ಶಸ್ತ್ರಾಸ್ತ್ರ ವಿದ್ಯೆ ಕಲಿಸಿದರು. ಪಶ್ಚಿಮ ಮಾಳ್ವರಿಂದ ಗಿರಿಜರೆಂಬ ಪಡೆದು ಕಟ್ಟಿದೆ. ಆರಂಭ ಸಾಹಸಗಳು. ಶಿವಾಜಿಯು ತನ್ನ 19ನೇ ವಯಸ್ಸಿನಲ್ಲಿ ವಿಜಯಪುರ ಆದಿಲ್ ಶಾಹಿ ಅಧೀನದಲ್ಲಿ ತೋರಣ ದುರ್ಗವನ್ನು ಸ್ಥಾಪಿಸಿದನು. ನಂತರ ರಾಯಗಢ, ಪ್ರತಾಪಗಢ, ಸಿಂಹಗಢ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು. ಇದರಿಂದ ಕುಪಿತನಾದ ವಿಜಯಪುರದ ಸುಲ್ತಾನನ ಶಿವಾಜಿಯನ್ನು ಅವನ ಹತ್ತಿಕ್ಕಲು ತನ್ನ ಸೇನಾನಿ ಅಫ್ಜಲ್ ಖಾನನನ್ನು ಕಳಿಸಿದನು. ಶಿವಾಜಿ ತನ್ನ 19ನೇ ವಯಸ್ಸಲ್ಲಿ ವಿಜಯಪುರ ಆದಿಲ್ ಶಾಹನ ಅಧೀನದಲ್ಲಿದ್ದ ತೋರಣ ದುರ್ಗವನ್ನು ವಶಪಡಿಸಿಕೊಂಡನು. ನಂತರ ರಾಯಗಢ, ಸಿಂಹಗಢ, ಪ್ರತಾಪ್ಗಢ ಮುಂತಾದ ಕೋಟೆಗಳನ್ನು ಒಂದೊಂದಾಗಿ ಗೆದ್ದುಕೊಂಡನು. ಕುಪಿತನಾದ ವಿಜಯಪುರ ಸುಲ್ತಾನರು ಶಿವಾಜಿಯನ್ನು ಹತ್ತಿಕ್ಕಲು ತನ್ನ ಸೇನಾನಿ ಅಫ್ಜಲ್ ಖಾನನ್ನು ಕಳಿಸಿದನು. ಅಫ್ಜಲ್ ಖಾನ್ ಒಪ್ಪಂದ ಮಾತನಾಡಲು ಶಿವಾಜಿಯನ್ನು ಬರವಳಿ ಮೋಸದಿಂದ ಅವನು ಕೊಲ್ಲತ್ನೇಸಿದನು. ಆದರೆ ಶಿವಾಜಿ ಆದ ಮೇಲುಗೈಯಾಗಿ ಅಫ್ಜಲ್ ಖಾನನ್ನು ಕೊಂದನು. ಅಲಿಂಗ ವೇಳೆ ತನ್ನ ಕಟಾಯಿಯಿಂದ ಶಿವಾಜಿಯ ಬೆನ್ನಿಗೆ ಇರಿಸುತ್ತಾನೆ. ಆದರೆ ಶಿವಾಜಿಯಾದ ವ್ಯಾಘ್ರತೆಯಿಂದ ಅಫ್ಜಲ್ ಖಾನ್ನ ಹೊಟ್ಟೆಯನ್ನು ಹರಿಯುತ್ತಾನೆ. ಶಿವಾಜಿಯು ದಿನೇ ದಿನೇ ಔರಂಗಜೇಬನ ಬಳ್ಳಗೊಳ್ಳುತ್ತಿರುವ ವಿಷಯ ಔರಂಗಜೇಬನ ಕಿವಿಗೆ ಮುಟ್ಟಿತ್ತು. ಶೈಸ್ ಖಾನನು ಪ್ರದೇಶದಲ್ಲಿ ತನ್ನ ಅಧಿಕಾರಿಯಾಗಿದ್ದ ಶೈಸ್ ಖಾನನು ಶಿವಾಜಿಯ ನಿಗ್ರಹಕ್ಕಾಗಿ ಕಳಿಸಿಕೊಟ್ಟನು. ತನ್ನ ಶಿವಾಜಿಯು ಉಪಾಯದಿಂದ ಸೋಲಿಸಿದನು. ಸೈಸ್ತಖಾನ್ ಅರಮನೆಯಲ್ಲಿದ್ದಾಗ ಶಿವಾಜಿಯು ಸೈಸ್ತಖಾನ್ ಮೇಲೆ ದಾಳಿ ಮಾಡುತ್ತಾನೆ. ಆದರೆ ಸೈಸ್ತಖಾನ್ ಖಾನನು ತಪ್ಪಿಸಿಕೊಳ್ಳುವಾಗ ಅವನು ಹೆಬ್ಬರಳು ಕಳೆದುಕೊಳ್ಳುತ್ತಾನೆ. ಮುಂದಿನ ವರ್ಷವೇ ಶಿವಾಜಿ ಮೊಘಲರ ವಶಪಡಿಸಿಕೊಂಡ ದಿನ ಸಿಟ್ಟಿಗೆದ ಔರಂಗಜೇಬ್ ಹೇಗಾದರೂ ಮಾಡಿ ಶಿವಾಜಿಯನ್ನು ಸೋಲಿಸಬೇಕೆಂದು ರಾಜ ಜಯಸಿಂಹನೆಂಬ ಉನ್ನತ ಸೇನಾನಿಯನ್ನು ಕಳುಹಿಸಿದ. ಶಿವಾಜಿ ಸೋತನಲ್ಲದೆ ತನ್ನ ಹಲವು ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಬೇಕಾಗಿ ಬಂದಿತು. ಒಪ್ಪಂದ ಮಾಡಿಕೊಳ್ಳಲು ಶಿವಾಜಿಯನ್ನು ದೆಹಲಿಗೆ ಬರಮಾಡಿಕೊಳ್ಳಲಾಯಿತು. ಔರಂಗಜೇಬ್ ಶಿವಾಜಿಯನ್ನು ಬಂಧಿಸಿ ಆಗರದ ಸೆರೆಮನೆಯಲ್ಲಿಟ್ಟ. ಆದರೆ ಶಿವಾಜಿಯು ಸೆರೆಯಿಂದ ತಪ್ಪಿಸಿಕೊಂಡು ತನ್ನ ರಾಜ್ಯದಲ್ಲಿ ಸೇರಿದ. ಮೊಘಲರ ವಶವಿದ್ದು ಇದಾದ ಮುಂದಿನ ವರ್ಷವೇ ಶಿವಾಜಿ ಮೊಘಲರ ವಶವಿದ್ದು ಸೂರತ್ ನಗರವನ್ನು ಮುತ್ತಿಗೆ ಹಾಕಿಕೊಂಡನು. ಸಿಟ್ಟಿಗೆದ್ದ ಔರಂಗಜೇಬ್ ಹೇಗಾದರೂ ಮಾಡಿ ಶಿವಾಜಿಯನ್ನು ಸೋಲಿಸಬೇಕೆಂದು ತನ್ನ ರಾಜ್ಯ ಸೇನೆಯನ್ನು ಕಳುಹಿಸಿದನು. ಅವರೊಳಗೆ ಯುದ್ಧ ನಡೆದು ಶಿವಾಜಿ ಸೋತನಲ್ಲದೆ ತನ್ನ ಹಲವು ಕೋಟೆಗಳನ್ನು ಮೊಘಲರಿಗೆ ಒಪ್ಪಿಸಬೇಕಾಗಿ ಬಂದಿತು.
ಔರಂಗಜೇಬನು ಶಿವಾಜಿಗೆ ಆಗ್ರಾದ ಸೆರೆಮನೆಯಲ್ಲಿಟ್ಟನು. ಆದರೆ ಶಿವಾಜಿಯು ಉಪಾಯದಿಂದ ಸೆರೆಯಿಂದ ತಪ್ಪಿಸಿಕೊಂಡು ತನ್ನ ರಾಜಧಾನಿಗೆ ಸೇರಿದನು. ರಾಜರು ನಿಮ್ಮನ್ನು ಒಪ್ಪಂದ ಮಾಡಿಕೊಳ್ಳಲು ಬರಲು ಹೇಳಿದ್ದಾರೆ. ನಮಸ್ಕಾರ. ಸೈನಿಕ ಶಿವಾಜಿಯನ್ನು ಬಂಧಿಸಿ ಬಿಡು. ಶಿವಾಜಿಯ ಪಟ್ಟಾಭಿಷೇಕವು ರಾಜಧಾನಿಯಾಗಿದ್ದ ರಾಯಗಢದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಅವನು ಛತ್ರಪತಿ ಎಂಬ ಬಿರುದನ್ನು ಹೊಂದಿದನು. ತನ್ನ ರಾಜ್ಯವನ್ನು ಹಿಂದಳಿ ಸ್ವರಾಜ್ಯ ಎಂದು ಘೋಷಿಸಿದ. ಮುಂದೆ ಶಿವಾಜಿಯು ಜಿಂಜಿ, ವೆಲ್ಲೂರು, ಮೈಸೂರು ಪ್ರಾಂತ್ಯದ ವಿಶಾಲವಾದ ಭೂಭಾಗವನ್ನು ಗೆದ್ದುಕೊಂಡು ಅಪಾರ ಸಂಪತ್ತನ್ನು ಕೂಡಿ ಹಾಕಿದ. ಆದರೆ ಶಿವಾಜಿಯು ಮರಾಠರ ವೈಭವವನ್ನು ನೋಡಲು ಬಹುಕಾಲ ಬಾಳಲಿಲ್ಲ. ಶಿವಾಜಿಯ ಪಟ್ಟಾಭಿಷೇಕವು ರಾಜಧಾನಿಯಾದಂಥ ರಾಯಗಢದಲ್ಲಿ ಅತ್ಯಂತ ವೈಭವದಿಂದ ನಡೆಯಿತು. ಅವನು ಛತ್ರಪತಿ ಎಂಬ ಬಿರುದನ್ನು ಧರಿಸಿ ಅವನು ತನ್ನ ರಾಜ್ಯವನ್ನು ಹಿಂದವಿ ಸ್ವರಾಜ್ಯ ಎಂದು ಕರೆದ. ಮುಂದೆ ಅವನು ಜಿಂಜಿ, ವೇಲೂರು, ಮೈಸೂರು ಪ್ರಾಂತ್ಯದ ವಿಶಾಲವಾದ ಭೂಭಾಗಗಳನ್ನು ಗೆದ್ದುಕೊಂಡವನು ಅಪಾರ ಸಂಪತ್ತನ್ನು ಕೂಡಿ ಹಾಕಿದ. ಆದರೆ ಶಿವಾಜಿಯು ಮರಾಠರ ವೈಭವವನ್ನು ನೋಡಲು ಬಹುಕಾಲ ಬಾಳಲಿಲ್ಲ. शिवाजी महाराज की जय. जय भवानी. जय शिवाजी. जय शिवाजी. जय भवानी. जय भवानी. जय शिवाजी. ಅಷ್ಟಾಪ್ರಧಾನರೆಂಬ 8 ಮಂತ್ರಿಗಳಿದ್ದರು. ಪ್ರಧಾನಮಂತ್ರಿಯನ್ನು ಪೇಶ್ವೆ ಎಂದು ಕರೆಯಲಾಗುತ್ತಿತ್ತು. ಕಂದಾಯ ಆಡಳಿತ, ರೈತರು ಬಿತ್ತನೆ ಬೀಜ, ರಾಸುಗಳನ್ನು ಕೊಳ್ಳಲು ಅನುಕೂಲವಾಗುವಂತೆ ಸರ್ಕಾರ ಅವರಿಗೆ ಸಾಲ ನೀಡುತ್ತಿತ್ತು. ಕೃಷಿ ಭೂಮಿಯ ನೀರಾವರಿ ಸೌಲಭ್ಯವನ್ನು ಒದಗಿಸುತ್ತಿತ್ತು. ಉತ್ಪನ್ನದ 1/3 ಭಾಗವನ್ನು ಕಂದಾಯ ರೂಪದಲ್ಲಿ ಸಂಗ್ರಹಿಸಲಾಗುತ್ತಿತ್ತು. ಸೈನ್ಯ ಆಡಳಿತ. ಶಿವಾಜಿ ಸೈನ್ಯ ಆಡಳಿತಕ್ಕೆ ವಿಶೇಷ ಒತ್ತು ಕೊಟ್ಟನು. ಸೈನ್ಯದಲ್ಲಿ ಕಾಲ್ದಳ, ಅಶ್ವದಳ ಮತ್ತು ನೌಕಾದಳ ಮತ್ತು ಫಿರಂಗಿ ದಳ ಆಗಿದ್ದವು. ಶಿವಾಜಿಯ ಸೈನ್ಯವು ಶಿಸ್ತಿಗೆ ಹೆಸರಾಗಿತ್ತು. ಪ್ರಜೆಗಳು ಮತ್ತು ಪಶುಗಳು ಲೂಟಿ ಮಾಡುವಂತಿರಲಿಲ್ಲ. ಕೋಟೆಗಳು. ಶಿವಾಜಿಯ ಗೆರಿಲ್ಲಾ ಯುದ್ಧ ತಂತ್ರವನ್ನು ಬಳಸುತ್ತಿದ್ದ. ಗೆರಿಲ್ಲಾ ಯುದ್ಧ ಯೋಧರಿಗೆ ರಕ್ಷಣೆ ಪಡೆಯಲು ಕೋಟೆಗಳು ಅತ್ಯಂತ ಸ್ಥಳಗಳಾಗಿದ್ದವು. ಅವರ ವಯಸ್ಸಿನಲ್ಲಿ 244 ಕೋಟೆಗಳಲ್ಲಿ 111 ಕೋಟೆಗಳು ಅವನೇ ಕಟ್ಟಿಸಿದ. ವ್ಯಕ್ತಿತ್ವ ಮತ್ತು ಸಾಧನೆ. ಶಿವಾಜಿಯು ತನ್ನ ಜೀವನದಲ್ಲಿ ಅತ್ಯುಚ್ಚ ಗುಣಸ್ವಭಾವವನ್ನು ಹೊಂದಿದ ದೊರೆ ಶಿವಾಜಿ. ಅವನ ಪರಧರ್ಮ ಸಹಿಷ್ಣುತೆ ಅನುಕರಣೀಯವಾಗಿತ್ತು. ಶಿವಾಜಿಯು ತನ್ನ ಬಾಲ್ಯದಿಂದಲೂ ಉತ್ತಮ ನಾಯಕನಾಗಿದ್ದನು. ಶಕ್ತಿಯಿಂದಲೂ ಮೋಸದಿಂದಲೂ ಎದುರಿಸುವ ಕಾರ್ಯಚತುರತೆ ಅವರಲ್ಲಿತ್ತು. ಶಿವಾಜಿಯು ಸೇನಾ ಪದ್ಧತಿಯ ಅದ್ಭುತವಾಗಿತ್ತು. ಅವನು ಒಟ್ಟಿನಲ್ಲಿ ಪೂರ್ವ ಆದರ್ಶ ಪುರುಷನಾಗಿದ್ದರು. ಶಿವಾಜಿಯ ಕುರಿತು ನಾಟಕ ಮಾಡಿರ್ತಕ್ಕಂಥ ಮುತ್ತು ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು.